ಎಲ್ಲರೂ ಮದುವೆ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಿದ್ರೆ ನಾನು ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಮದುವೆ ಡೆಕೋರೇಷನ್ ಸಹ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗಂತೂ. ಸೊ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಮುಗ್ದೆ ಹೋಗಿತ್ತು ಅನಿಸುತ್ತೆ ಗಾಯ್ಸ್. ಹಾಗೆ ಈ ಕಡೆ ಬನ್ನಿ ಆಯಿತಾ. ಈ ಕಡೆ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ಒಮ್ಮೆ ಈ ಕಡೆ ಬಂದಾಗ ವಿಸಿಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಸಹ ಇದೆ. ಸೊ ಮುಂದೆನೇ ನೀವು ಅಲ್ಲೂ ಸಹ ವಿಸಿಟ್ ಮಾಡ್ಬೋದು. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕ್ಕೊಂಡು. ಸೊ ಅದು ಬಂದುಬಿಟ್ಟು ಗೊರವನಹಳ್ಳಿಯಲ್ಲಿ. ಸೊ ನಾನು ನಮ್ಮ ಸಿಸ್ಟರ್ ಹೋಗ್ತಾ ಇದ್ದೀವಿ ಮದುವೆಗೆ. ಗೊರವನಹಳ್ಳಿಯಲ್ಲಿ ಒಂದು ಮಂಟಪ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಡೆಕೋರೇಷನ್ ಸಹ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಹಾಗೆ ಮದುಮಗಳು ಮತ್ತು ಮದುಮಗನ ನೋಡಿ ಮತ್ತು ನಾವೊಂದೆರಡು ಕ್ಲಿಪ್ಪಿಂಗ್ ಮಾಡಿಕೊಂಡು ಟೈಮ್ ಆಗಿತ್ತು ಆಲ್ರೆಡಿ ಊಟಕ್ಕೆ. ಸೊ ಹಾಗಾಗಿ ನಾವು ಊಟಕ್ಕೆ ಬಂದ್ವಿ. ಬಾಳೆ ಎಲೆ ಊಟ ತುಂಬ ಚೆನ್ನಾಗಿತ್ತು ಮತ್ತು ಬಿಸಿ ಬಿಸಿ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು. ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ನನ್ನ ಫೇವ್ರೆಟ್ಟು ಲಡ್ಡು ಕೊಟ್ಟಿದ್ರು. ಸೊ ತುಂಬಾ ಇಷ್ಟ ಆಯಿತು ನನಗೆ. ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಟೈಮ್ ಸರಿಗೆ ಹೋಗಲಿಕ್ಕೆ ಆಗಲ್ಲ. ಒಂದಿನ ಮುಂಚಿತವಾಗಲೇ ಹೋಗಬೇಕಾಗತ್ತೆ, ಇಲ್ಲ ಅಂದರೆ ಮಿಸ್ ಮಾಡ್ಕೊಂಬಿಡ್ತೀವಿ. ಸೊ ನಮಗೂ ಹಾಗೆ ಆಗ್ತಾಯಿತ್ತು, ಬಟ್ ಹೇಗೋ ಹೋದ್ವಿ ಹಾಗೆ. ಸೊ ತುಂಬ ಚೆನ್ನಾಗಿ ಮದುವೆ ಮಾಡಿದರು, ತುಂಬ ಇಷ್ಟ ಆಯಿತು ಕೂಡ. ಬಟ್ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಕೆಲವರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅಷ್ಟು ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಸ್ವಲ್ಪ ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದು ಅಷ್ಟೇ. ಹಾಗೆ ಊಟ ಸಹ ಬಂತು. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಮಾಡಿದರು. ಮೈ ಫೇವ್ರೆಟ್ ಲಡ್ಡು. ಸೊ ಲಡ್ಡು ಸಹ ಕೊಟ್ಟಿದ್ರು. ನಾನಂತೂ ಅದರಲ್ಲಿ ಎಲ್ಲ ತಿಂದು ಲಾಸ್ಟ್ ಒಂದು ಸ್ವಲ್ಪ ಬಿಡಲೇಬೇಕಾಯ್ತು. ಎಂತ ಗೊತ್ತುಂಟ ಗಾಯ್ಸ್, ಎಲ್ಲರೂ ಅವ್ರವ್ರ ಪಡಿಗೆ ಊಟ ಮಾಡ್ತಿದ್ದಾರೆ ಆಯಿತಾ. ಸೊ ನಾನು ಮಾತ್ರ ಬ್ಲಾಗಿಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಈಗ ಎಲ್ಲ ಮುಗಿಸ್ಬಿಟ್ಟು ಮಂಟಪದಲ್ಲಿ ನಾನು ಬಂದಿದ್ದು ನಮ್ಮ ಅಮ್ಮನವರ ಸನ್ನಿಧಿಗೆ ಅಂದರೆ ಲಕ್ಷ್ಮೀ ಟೆಂಪಲ್ಗೆ. ಸೊ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಬಂದ್ವಿ. ಇಲ್ಲಿ ಅಂತ ಗೊತ್ತುಂಟಾ, ಬಟ್ ನೆಟ್ವರ್ಕೇ ಸಿಗಲ್ಲ. ಸೊ ತುಂಬ ಬೇಜಾರಾಗುತ್ತೆ ನೆಟ್ವರ್ಕ್ ಮಾತ್ರ. ಬಟ್ ನಮ್ಗೆ ಯಾಕೆ ಇನ್ಸಿಡೆಂಟ್ ಆಯ್ತು ಅಂದರೆ, ನಾನು ಒಂದು ಪರ್ಚೇಸ್ ಮಾಡಿದೆ. ಸೊ ಫೋನ್ಪೇಯಲ್ಲಿ ಅದು ಅಮೌಂಟ್ ಇತ್ತು. ಸೊ ಅಮೌಂಟು ಕ್ಯಾಶ್ ಇರಲಿಲ್ಲ. ಫೋನ್ಪೇ ಮಾಡಬೇಕಾದ್ರೆ ಅದು ನೆಟ್ವರ್ಕೇ ಇಶ್ಯೂ ಬಂತು. ಸೊ ಇನ್ನೇನು ವಾಪಸ್ ಮಾಡಬೇಕು ಅನ್ನೋದರಲ್ಲಿ ಲಕ್ಷ್ಮೀದೇವಿ ಪವಾಡ ಮಾಡಿಬಿಟ್ರು. ಬೇಡ ಬಿಡು, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಪರ್ಚೇಸ್ ಮಾಡೋಣ ಅಂತ ವಾಪಸ್ ಮಾಡ್ತಾಯಿದ್ವಿ. ಆಟೋಮೆಟಿಕಲಿ ಇದು ನೆಟ್ವರ್ಕ್ ಸಿಕ್ಬಿಡ್ತು. ಸೊ ಫೋನ್ಪೇ ವರ್ಕ್ ಆಯಿತು. ನನಗಂತೂ ಶಾಕೇ ಆಗಿಬಿಟ್ಟೆ ನಿಜವಾಗ್ಲೂ. ಸೊ ಅದೇ ಲಕ್ಷ್ಮೀ ದೇವಿ ಪವಾಡ ಅಂತ ಹೇಳ್ಬೋದು. ಸೊ ಹಾಗೆ ನಾವು ಟೆಂಪಲ್ಸ್ ಎಲ್ಲ ನೋಡಿಕೊಂಡು ನನ್ನ ಮಗ ಬರಬೇಕಾಗಿತ್ತು. ಸೊ ಹಾಗಾಗಿ ನನ್ನ ಮಗನಿಗೆ ವೇಟ್ ಮಾಡ್ತಾಯಿದ್ದೆ. ಅಲ್ಲಿ ಸುತ್ತಮುತ್ತಲು ತುಂಬ ಚೆನ್ನಾಗಿ ಟೆಂಪಲ್ಸ್ಗಳಿದೆ. ಸೊ ಆಲ್ರೆಡಿ ನಾವೆಲ್ಲ ವಿಸಿಟ್ ಮಾಡಿದ್ವಿ. ಸೊ ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಇಷ್ಟು ಮಾತ್ರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ. ತುಂಬ ಚೆನ್ನಾಗಿ ದರ್ಶನ ಮಾಡ್ತಾರೆ. ಸೊ ಒಳಗಡೆ ಎಲ್ಲ ವಿಡಿಯೋಸ್ ಫೋಟೋಸ್ ಅಲ್ಲೂ ಇಲ್ಲ. ಸೊ ಹೊರಗಡೆ ಮಾತ್ರ ನಾವೇನಾದರೂ ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಈ ಕಡೆ ಬನ್ನಿ. ಈ ಕಡೆ ನೋಡ್ತಾ ಇರ್ಬೋದು ನೀವು, ಆಂಜನೇಯ ಟೆಂಪಲ್ ಸಹ ಇದೆ. ಹಾಗೆ ಪಕ್ಕದಲ್ಲಿ ನವಗ್ರಹ ಟೆಂಪಲ್ ಸಹ ಇದೆ. ಸೊ ನೀವು ಅಲ್ಲೂ ಸಹ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್ಸ್. ಸೊ ಮತ್ತೆ ಹೇಳೋದಾದರೆ ಇಲ್ಲಿ ಸುಮಾರು ಟೆಂಪಲ್ಸ್ಗಳಿದೆ. ಸೊ ಶಿವ ಟೆಂಪಲ್ ಆಗಿರ್ಬೋದು, ಹಾಗೆ ಗಣೇಶನ ಟೆಂಪಲ್ ಆಗಿರ್ಬೋದು, ಹಾಗೆ ಗಣೇಶ ಮರದಲ್ಲಿ ಬಂದಿರುವಂಥದ್ದು ದೃಶ್ಯ ಆಗಿರ್ಬೋದು. ಸೊ ಎಲ್ಲನೂ ಇಲ್ಲಿ ಕಾಣಸಿಗುತ್ತೆ. ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ. ಟೆಂಪಲ್ ಎಲ್ಲ ನೋಡಿಕೊಂಡು ನಾವು ಹೊರಟಿದ್ದು ತಾಯಿಯ ಅನ್ನಪ್ರಸಾದಕ್ಕೆ. ಸೊ ಅನ್ನಪ್ರಸಾದ ಎಲ್ಲ ಸೇವನೆ ಮಾಡಿಬಿಟ್ಟು ನಾವಲ್ಲಿ ಚಿಕ್ಕ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಸೊ ಹಾಗೆ ನಾವು ನಮ್ಮ ಮನೆ ಕಡೆ ಹೊರಟು ಬಂದೆ. ಸೊ ಇದು ಸಂಜೆ ಆಗಿತ್ತು. ಸೊ ಬರೋ ಅಷ್ಟರಲ್ಲಿ ಸೊ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಸೊ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು. ಮತ್ತೊಮ್ಮೆ ಮಗದೊಮ್ಮೆ ತಾಯಿಯ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳೆಲ್ಲ ತಾಯಿಯ ಬಳಿ ಹೇಳಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಬ್ಲಾಗ್ ಶೇರ್ ಮಾಡಿ. ಮತ್ತೊಂದು ಬ್ಲಾಗ್ ಒಂದಿಗೆ ನಾನು ಸಿಗ್ತೀನಿ. ಬಾಯ್.